ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ಇವಾಗ ಶಾವಿಗೆ ಪಾಯಸ ಮಾಡೋದು ನೋಡೋಣ ಬರ್ರಿ. ಶಾವಿಗೆ ಪಾಯಸ ಮಾಡಲಿಕ್ಕೆ 1/4 kg ಶಾವಿಗೆ ತೊಗೊಂಡೇನಿ. ಒಂದು ತೆಂಗಿನಕಾಯಿ ತೊಗೊಂಡು ಸಣ್ಣ ಕಸಕಸಿ ಜಾಜಿಕಾಯಿ ಡ್ರೈ ಫ್ರೂಟ್ಸ್ ಎಲ್ಲ ತೊಗೊಂಡೇನಿ. ಸ್ವಲ್ಪ ಸಕ್ಕರೆ ಬೆಲ್ಲ ತೊಗೊಂಡೇನಿ. ಇದು ಕೊಬ್ಬರಿ ಪೀಸ್ ಮಾಡಿ ಕುದಿಸ್ಕೊಲಿಕ್ಕತ್ತೀನಿ, ಯಾಕಂದ್ರೆ ಇದು ಕೆಡ್ತೈತಿ ಬೇಗ. ಅದನ್ನು ಕುದಿಸಿದ್ರೆ ರಸನೂ ಚಲೋ ಬಿಡ್ತೈತಿ. ಒಂದು ಕುದಿಸ್ಕೊತೀನಿ. ಸ್ವಚ್ಛ ಹಿಂಗೆ ತಳ್ಕೊಂಡೇನಿ ಅದನ್ನು ಕೊಬ್ಬರಿ. ಕೈ ಶಾವಿಗೆ ಹುರ್ಕೊಲಿಕ್ಕೆ ಪಾತ್ರೆ ಇಟ್ಕೊಂಡೀನಿ. ಸ್ವಲ್ಪ ತುಪ್ಪ ಹಾಕ್ಕೊಲಿಕ್ಕತ್ತೀನಿ. ಹುರ್ಕೊಲಿಕ್ಕೆ ಚಲೋದಂಗೆ ಶಾವಿಗೆ ಹುರ್ಕೋಬೇಕು. ಡ್ರೈ ಫ್ರೂಟ್ಸ್ ಹುರ್ಕೋತೇನೆ ಮೊದಲ ಗೋಡಂಬಿ ಹಾಕೋತೀನಿ. ಬಾದಾಮಿ ಸ್ವಲ್ಪ ಚಚ್ಕೋತೀನಿ, ಸ್ವಲ್ಪ ಮಟ್ಟೆ ಕುಂಬಳಕಾಯಿ ಬೀಜ, ಸೂರ್ಯಪಾನ ಬೀಜ ಅವು ಹುರ್ಕೋತೀನಿ. ಈ ಕಡೆ ಕೊಬ್ಬರಿ ಕುದಿಲಿಕ್ಕತ್ತೈತಿ. ಇದು ಹಂಗೆ ಹಾಕ್ಯಾರ ಬೇಗ ಕೆಡ್ತೈತಿ. ಒಂದು ಕುದಿಸ್ಕೊಂಡ್ರೆ ಸಾಕು. ಡ್ರೈ ಫ್ರೂಟ್ಸ್ ಎಲ್ಲ ಹುರ್ಕೊಂಡು ತಗೊಂಡೀನಿ. ಅದರ ಪಾತ್ರೆ ಒಳಗೆ ಶಾವಿಗೆ ಹುರ್ಕೋತೀನಿ. ಚಲೋದಂಗೆ ಹುರ್ಕೋಬೇಕು, ಕೆಂಪಾಗುವಂಗೆ. ಇವು ಮನೆಯಲ್ಲಿ ಮಾಡಿದ್ದ ಶಾವಿಗೆ, ರವೆದ್ದು ಶಾವಿಗೆ. ತುಪ್ಪ ಹಾಕ್ಕೋತೀನಿ ಮತ್ತು ಸ್ವಲ್ಪ ಟೋಟಲ್ ಒಂದು ಅರ್ಧ ಬಟ್ಲು ತುಪ್ಪ ಹಾಕ್ಕೊಲಿಕ್ಕತ್ತೀನಿ. ಚಲೋ ಅದನ್ನು ಕೈ ಬಿಡಲ್ಲ ಹುರ್ಕೋಬೇಕು. ಆಯ್ತು, ಹುರ್ಕೊಳ್ದು ಆರ್ಲಿಕ್ಕೆ ಬಿಡ್ತೀನಿ. ಇದು ಸ್ವಲ್ಪ ಆರೋಣ ಕೊಬ್ಬರಿ ಮೊದಲು ರುಬ್ಕೊಂಡು ಆಮೇಲೆ ಅದನ್ನು ನೀರು ಹಾಕ್ಕೋತೀನಿ. ಮಟ್ಟೆ ಮೊದಲು ರುಬ್ಕೋತೀನಿ ಕೊಬ್ಬರಿ ಅಷ್ಟು, ಆಮೇಲೆ ನೀರು ಹಾಕ್ಕೋತೀನಿ. ಅದ ನೀರು ಕುದ್ದು ನೀರು ಹಾಕ್ಕೋಬೇಕು, ಗಾರ್ ನೀರು ಹಾಕ್ಕೋಬಾರ್ದು. ಇದನ್ನೊಂದು ಕ್ಲೀನಾಗಿ ಬಟ್ಟೆ ಒಳಗೆ ಸೋಸ್ಕೋತೀನಿ. ಸ್ವಚ್ಛಂಗೆ ಬಟ್ಟೆ ತೊಗೋಬೇಕು. ಅದ್ರೊಳಗೆ ಹಾಕ್ಯಂಡ್ಕೋತೀನಿ. ಹಾಲು ತೊಗೋಬೇಕು ಹತ್ರದ. ಯಾಕಂದ್ರೆ ಚಿರಟೆಲ್ಲ ಹಾಕಿದ್ರೆ ಸರಿ ಆಗಂಗಿಲ್ಲ, ರಸ ಅಷ್ಟು ಹಾಕ್ಕೋಬೇಕು. ಹೋಳಿಗೆಗೆ ಉಂಡೆಗೆ ಮಾತ್ರ ಚಿರಟೆ ಹಾಕ್ಕೋಬೋದು. ಮತ್ತೊಂದು ಸಲ ಅದನ್ನು ರುಬ್ಕೋತೀನಿ. ಅದೇ ನೀರು ಹಾಕ್ಕೋತೀನಿ ಕುದ್ದು. ನೋಡ್ರಿ, ಅದನ್ನು ಕೂಡ ರುಬ್ಕೊಂಡು ಅದನ್ನ ಹಿಂಡ್ಕೋತೀನಿ. ಸ್ವಚ್ಛಂಗೆ ಇಟ್ಕೋಬೇಕು. ಅದ್ರೊಳಗೆ ಏನೂ ಉಳಿಯಂಗಿಲ್ಲ. ಆ ಚಿರಟೆ ಆಕಳುಗಳಿಗೆ ಅದು ಹಾಕ್ಕೋಬೋದು, ಮತ್ತು ಅದಕ್ಕೂ ಬಳಸ್ಕೋಬೋದು. ಗಿಡಗಳಿಗೆ ಮತ್ತು ನೀವು ಬೇರೆ ಅದಕ್ಕೆ ಕಾಯಿ ಪಲ್ಯಕ್ಕೂ ಹಾಕ್ಕೊಂಡ್ರೆ ನಡೀತದೆ. ನೋಡಿರಿ, ಈ ಥರ ಚಿರಟೆ ಆಯ್ತು. ಎರಡು ಗ್ಲಾಸ್ ನೀರು ಹಾಕ್ಕೋತೀನಿ. ಅವು ನೀರು ಕುದ್ದು ಬಳಿಕ ಶಾವಿಗೆ ಹಾಕ್ಕೋತೀನಿ. ಈ ನೀರು ಕುದ್ದು ಬಳಿಕ ಶಾವಿಗೆ ಹಾಕ್ಕೋಬೇಕು. ಒಂದೆರಡು ಕುದ್ದು ಬಳಿಕ ಟೈನ್ಗೆ ಹಾಲು ಹಾಕ್ಕೊಲಿಕ್ಕತ್ತೀನಿ. ಅವು ಒಂದೆರಡು ಗ್ಲಾಸ್ ಆಗಿತ್ತು ಹಾಲು. ಅದ ಪಾತ್ರೆ ಒಳಗೆ ಹಾಲು ಕಾಸ್ಕೋತೀನಿ. ಅದು ಹಾಲು ಕಾಸ್ಕೋಬೇಕು, ಚಲೋದಂಗೆ ಕುದಿಬೇಕು ಹಾಲು. ಗಾರ್ ಇರ್ತದೆ, ಯಾವುದೂ ಹಾಕೋದಿಲ್ಲ. ನೀರಾಗಲಿ ಹಾಲಾಗಲಿ ಯಾವುದೂ ಹಾಕೋದಿಲ್ಲ.
ಕಡೆ ಹಾಲು ಕೊದ್ದು ಅದು ಹಾಕ್ಕೋತೀನಿ ಅದ್ರೊಳಗೆ. ಟೋಟಲ್ ಒಂದು 5 ಗ್ಲಾಸ್ ಆಗೈತಿ ಒಂದು ಪಾವು ಕೆಜಿಗೆ. ಸಕ್ಕರೆ ಹಾಕೊಲಿಕ್ಕೆ ನನ್ನ ಬಟ್ಲ ಒಂದೆರಡು ಸ್ವಲ್ಪ ಎಲ್ಲ. ಈ ಕಡೆ ಕುದಿಲಿಕ್ಕೆ ಇಡ್ತೀನಿ, ಈ ಕಡೆ ಕಸ್ಕಸಿ ಏಲಕ್ಕಿ ಹುರ್ಕೊತೀನಿ. ಕಸ್ಕಸಿ ಹುರಿದು ಹಾಕ್ಕೋಬೇಕು, ಯಾಕಂದ್ರೆ ಸಟ್ಟೆ ಸಗಟ್ಟು ಹಾಕ್ಕೊಲಿಕ್ಕತ್ತೀನಿ. ಏಲಕ್ಕಿ ಅದನ್ನು ಸರಿ ಹುರ್ಕೋಬೇಕು, ಸಣ್ಣದಾಗಿಲ್ಲ. ಕಸ್ಕಸಿ ಆಮೇಲೆ ಹಾಕ್ಕೋತೀನಿ. ಚಲೋದಂಗೆ ಹುರ್ಕೋಬೇಕು ಅದನ್ನು. ಈ ಕಡೆ ಕುದಿಲಿಕ್ಕತ್ತೈತಿ ಪಾಯಸ. ನೋಡಿ 1-2 ಸ್ಪೂನ್ ಸಕ್ಕರೆ, ಚಹಾ ಸಕ್ಕರೆ ಹಾಕ್ಕೊಂಡು ರುಬ್ಕೋತೀನಿ. ಸಣ್ಣ ಆಗ್ತದೆ ಸಕ್ಕರೆ ಹಾಕೋದ್ರಿಂದ. ನೋಡಿರಿ ಸಣ್ಣ ಆಯ್ತು. ಕಸ್ಕಸಿ ಏಲಕ್ಕಿ ಹಾಕೋರಿ ಘಮ ಭಾಳ ಚಲೋ ಬರ್ತದೆ, ರುಚಿನೂ ಭಾಳ ಆಗ್ತದೆ. ಥರ ಜಾಸ್ತಿ ಹೆಚ್ಚು ಕಸ್ಕಸಿ ಹಾಕ್ಕೋಬೇಕು. ಡ್ರೈ ಫ್ರೂಟ್ಸ್ ಹುರಿದು ಹಾಕ್ಕೊಲಿಕ್ಕತ್ತೀನಿ. ಉಪ್ಪು ಆಲ್ರೆಡಿ ಶಾವಿಗೆಗೆ ಹಾಕೈತಿ, ಉಪ್ಪು ಹಾಕ್ಕೊಳಂಗಿಲ್ಲ. ಯಾಕಂದ್ರೆ ಮನ್ಯಾಗ ಮಾಡಿದ್ದ ಶಾವಿಗೆಯಾಗ ಉಪ್ಪು ಹಾಕೈತಿ. ಸ್ವಲ್ಪ ಜಾಜಿಕಾಯಿ ತುರ್ಕೊಲಿಕ್ಕತ್ತೀನಿ. ಘಮನೂ ಚಲೋ ಬರ್ತೈತಿ, ಟೇಸ್ಟೂ ಬರ್ತೈತಿ. ಏಲಕ್ಕಿ, ಕಸ್ಕಸಿ, ಜಾಜಿಕಾಯಿ ಎಲ್ಲ ಹಾಕ್ಕೊಂಡೀನಿ. ಭಾಳ ಚಲೋ ಆಗ್ತದೆ ರೀ. ನೀವು ಒಂದು ಸಲ ಮಾಡಿ ನೋಡಿರಿ. 2 ಕುದಿ ಕುಸ್ಕೊಂಡ್ರೆ ಸಾಕು. ನೋಡಿರಿ ಚಲೋ ಬಂತು. ಥ್ಯಾಂಕ್ ಯು ಫ್ರೆಂಡ್ಸ್.